ನಕ್ಕಿ 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 ಹೊಟ್ಟೆ ನೋವು ಬರುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಸೆಕೆಂಡ್ ಹಾಫ್ ಮಾತ್ರ ನಿಮ್ಮನ್ನ ಅಳ್ಳಾಡಕ್ ಬಿಡಲ್ಲ, ಆ ಥರ ಇದೆ. ಪಾನಿಪುರಿ ಹುಟ್ಟಿದ ಕತೆ ಬೇಕು ಅಂದರೆ ಬಂದು ನೋಡಿ. ಡ್ರ್ಯಾಗನ್ ಮಂಜು ಅವರು ಲೇಟಾಗಿ ಬಂದ್ರು ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಗೌರವ್ ಆಗಿರಲಿ, ಗಿಲ್ಲಿ ಆಗಿರಲಿ, ನಮ್ಮ ಹೀರೋಯಿನ್ ಆಗಿರಲಿ, ಸೂಪರ್. ಬನ್ನಿ ಒಂದ್ಸಲಿ ವಾಚ್ ಮಾಡಿ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕಾದಂಥ ಫಿಲಮ್ಮು. ಎಲ್ಲಾದರೂ ಒಂದು ಸ್ವಲ್ಪ ಟೆನ್ಷನ್ನು ನಾವು ಮೂವ್ ಮಾಡ್ಕೊಬೇಕು ಅಂದರೆ ಈ ಪಿಕ್ಚರಿಗೆ ಬಂದು ನೋಡ್ರಿ, ಭಾಳ ರಿಲೀಫ್ ಆಗಿರುತ್ತೆ. ಎಂಥ ಟೆನ್ಷನ್ ಇದ್ರೂ ಅದು ಫ್ರೀ ಆಗಿರುತ್ತೆ. ದಯಮಾಡಿ ಎಲ್ಲರೂ ಬಂದು ಈ ಫಿಲಮ್ ನೋಡಿ ಹರ್ಷಿಂತ ನಾನು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊತ ಇದ್ದೀನಿ ಅಷ್ಟೇ. ಫಿಲಮ್ ತುಂಬ ಚೆನ್ನಾಗಿತ್ತು. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಮಸ್ಟ್ ವಾಚ್ ಮೂವಿ. ಒಂದು ನಿಮಿಷನೂ ಬೋರಿಂಗ್ ಅನಿಸಲ್ಲ. ಇಟ್ಸ್ ರಿಯಲಿ ಗುಡ್ ಮೂವಿ. ವಾಚ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದೂ ಆ್ಯಕ್ಟಿಂಗ್, ಎಲ್ಲ ಕ್ಯಾರೆಕ್ಟರು ಚೆನ್ನಾಗಿದೆ. ಸೊ ಅವ್ರದ್ದು ಇವ್ರದ್ದು ಅಂತೆಲ್ಲ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ವಾಚಬಲ್ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಮಸ್ತ್ ಇದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಹಾಫು ನಮಗೆ ಏನು ಕಾಮಿಡಿ ಇತ್ತು, ಸೆಕೆಂಡ್ ಹಾಫಲ್ಲಿ ಡ್ರ್ಯಾಗನ್ ಮಂಜು ಅವ್ರು ಬಂದಮೇಲಂತೂ ಅದ್ರ ಕಾಮಿಡಿನೇ ಬೇರೆ ಲೆವೆಲು. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನಾನ್ ಸ್ಟಾಪ್ ಕಾಮಿಡಿ. ಎಲ್ಲೂ ಸ್ವಲ್ಪನೂ ಬೇಜಾರಾಗಲ್ಲ. ಫಿಲಿಮ್ ಸೂಪರಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ನಿಮ್ಮ ಹತ್ರದಿರೋ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ತುಂಬ ಸೂಪರಾಗಿದೆ ಫಿಲಿಮು. ಕ್ಲೈಮ್ಯಾಕ್ಸ್ ಅಂತೂ ಬಿದ್ದು ನಗಬೇಕು, ಆ ಥರ ಕಾಮಿಡಿ ಡ್ರ್ಯಾಗನ್ ಮಂಜು ಅವ್ರು ಬಂದಮೇಲೆ. ಎಲ್ಲ ಕಾಮಿಡಿಯನ್ಸ್ ಆಗಲಿ, ಎಲ್ಲರೂ ಆಗಲಿ, ಗಿಲ್ಲಿ ಅವರ ಗೌರವ್ ಶೆಟ್ಟಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲ ಥಿಯೇಟ್ರಿಗೆ ಬನ್ನಿ ಫಿಲಮ್ ನೋಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಅವ್ರು ಕೆಲವರು ಹೇಳ್ತಾಯಿದ್ರು ಏನೋ ಬರೀ ಸೈಡ್ ರೋಲು ಅದು ಇದು ಅಂತ. ಮೇನ್ ರೋಲಲ್ಲೇ ಇದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿವರೆಗೂ ಗೌರವ್ ಶೆಟ್ಟಿ ಅವರು ಏನು ಅವ್ರ ಪಾತ್ರ ಇದೆ ಅದ್ರ ಜೊತೆಲೇ ತೂಗಿಸ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿದೆ, ಇಬ್ಬರು ಆ್ಯಕ್ಟಿಂಗು ಚೆನ್ನಾಗಿದೆ. ಸರ್, ನಾವು ಮೊದಲಿಂದನೂ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ಬಿಗ್ ಬಾಸ್ ಟೈಮಿಂದನೂ ನಾವು ಮಳವಳ್ಳಿಯವರನ್ನೇ. ಮಳವಳ್ಳಿಯಿಂದ ಇವತ್ತು ಇಲ್ಲಿಗೆ ಬಂದಿರೋದು ಸಿನಿಮಾ ನೋಡೋಕ್ಕೆ. ನಾವು ರಾಮನಗರದವರು, ಮಳವಳ್ಳಿಯವರು, ಅಕ್ಕಪಕ್ಕ ಎಲ್ಲ ಮದ್ದೂರೆಲ್ಲ ಅಕ್ಕಪಕ್ಕದವರೇ. ಮೂವಿ ತುಂಬ ಚೆನ್ನಾಗಿದೆ. ಕಾಸು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅನ್ಸಂಗಿದೆ ಸರ್. ಫಸ್ಟ್ ಹಾಫ್ಗಿಂತನೂ ನನಗೆ ಸೆಕೆಂಡ್ ಹಾಫ್ ವೈಯಕ್ತಿಕವಾಗಿ ಇಷ್ಟ ಆಯಿತು. ಸಾಧು ಕೋಕಿಲ್ ಅವರ ಕಾಮಿಡಿ ಇರ್ಬೋದು, ಡ್ರ್ಯಾಗನ್ ಮಂಜು ಅವ್ರದ್ದು ಇರ್ಬೋದು. ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟು. ಯಾವುದೇ ಕಾರಣಕ್ಕೂ ಕೊಟ್ಟಿರೋ ಕಾಸಿಗೆ ಮೋಸ ಆಗಲ್ಲ. ಎಲ್ಲ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಗೌರವ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನು ಎಲ್ಲರೂ ಥಿಯೇಟ್ರ್ ಮುಂದೆ ಯಾಕೆ ನೋಡಬೇಕಂತ, ಗಿಲ್ಲಿದು ಲವ್ ಸ್ಟೋರಿ ಇದೆಯಲ್ಲ, ಒಂದಲ್ಲ ಮೂರು ಲವ್ ಸ್ಟೋರಿ ಇದೆ. ಅದು ನೋಡಬೇಕಂದ್ರೆ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ಆ ಫೀಲ್ ಗೊತ್ತಾಗೋದು ನಿಮಗೆ. ನಿಜವಾಗ್ಲೂ ಗಿಲ್ಲಿ ಇರೋ ಸೈಡ್ ರೋಲಲ್ಲಿ ಇಲ್ಲ, ಫಿಲಮ್ ಪೂರ್ತಿ ಗಿಲ್ಲಿ ಇರಿದ್ರೆ. ಮತ್ತು ಡ್ರ್ಯಾಗನ್ ಮಂಜು ಅವ್ರದ್ದು ನೆಕ್ಸ್ಟ್ ಲೆವೆಲ್ ಒಂದು ಪಾರ್ಟಿಸಿಪೇಷನ್ ಇದೆ ಫಿಲಮಲ್ಲಿ. ಒಂದು ವಿಲನ್ ಆಗಿ ನೋಡ್ತಾ ಇದ್ರೆ ಇದ್ರಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಡ್ರ್ಯಾಗನ್ ಮಂಜು ಅವ್ರು ಈ ಥರ ಮಾಡಿದಾರ ಅಂತ ಅನ್ಸುತ್ತೆ. ನಿಜವಾಗ್ಲೂ ಫಿಲಮ್ ಅಲ್ಟಿಮೇಟ್ ಆಗಿದೆ. ಏನು ಮಾಡಿದ್ರೆ ನಿಜ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆ. ಬಿದ್ದು ನಗ್ತೀರಾ, ಅದಂತೂ ಕನ್ಫರ್ಮ್ ಇದೆ ಸರ್. ಒಳ್ಳೆ ಮೆಸೇಜ್ ಇದೆ ಲಾಸ್ಟಲ್ಲೂ ಕೂಡ. ಬರೀ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. ದಯವಿಟ್ಟು OTT ಬರುತ್ತೆ, ಅಲ್ಲಿ ಬರುತ್ತೆ, ಕಾಯಬೇಡಿ. ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಕನ್ನಡ ಸಿನಿಮಾಗಳ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂತೀವಿ ಸರ್, ಅಷ್ಟೇ. ಸರ್, ಕಾಮಿಡಿ ಸೂಪರ್ ಆಗಿದೆ, ಚೆನ್ನಾಗಿದೆ. ನಾನು ಇನ್ನೊಂದ್ಸಲ ಈಗ ಮತ್ತೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಕಾಲ ಹೋಗ್ತೀನಿ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಬಂದು ಮತ್ತೆ ನೋಡಿ, ಥಿಯೇಟ್ರಲ್ಲೇ ನೋಡಿ ಬಂದು ಜನಗಳು ಎಲ್ಲರೂ. ಅದೇ ಖುಷಿ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.